ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ಕನ್ನಡಿಗರು ದೊಡ್ಡ ಮೊತ್ತದಲ್ಲಿ ದೀರ್ಘಾವಧಿಯಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳಿ ಅಂತ. ನಾನು ಕನ್ನಡಿಗರಿಗೆ ನನ್ನ ಸೇವೆ ಮಾಡ್ತಾ ಇದ್ದೇನೆ. ನೀವು ಈ ವಿಡಿಯೋನ ಫಾರ್ವರ್ಡ್ ಮಾಡೋದ್ರಿಂದ ಇತರ ಕನ್ನಡಿಗರಿಗೆ ನೀವು ಕೂಡ ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು. ಇವತ್ತಿನ ವಿಡಿಯೋ ಬಹಳ ಪ್ರಾಮುಖ್ಯ ಮತ್ತು ಬಹಳ ಕುತೂಹಲಕಾರಿಯಾದದ್ದು. ಇವತ್ತಿನ ವಿಡಿಯೋದ ವಿಷಯ 1,50,000 ಕೋಟಿಯ ಷೇರುಗಳ ಮಾರಾಟ ವಿದೇಶಿಯರಿಂದ ನಮ್ಮ ಮಾರುಕಟ್ಟೆಯ ಮುಂದಿನ ಭವಿಷ್ಯ ಹೇಗೆ, ಹೀಗೆ ಅಂತ ಒಬ್ರು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡ್ತಾ ಇದ್ದೇನೆ. 2008ರಲ್ಲಿ ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು. ಅದೇ ಅಮೆರಿಕದಲ್ಲಿ ಸಬ್ ಪ್ರೈಮ್ ಕ್ರೈಸಿಸ್ ರಿಸೆಷನ್ ಆದಾಗ ಆಗ ನಮ್ಮ ದೇಶದ ಮಾರುಕಟ್ಟೆಯ ಒಟ್ಟು ಹಣದಲ್ಲಿ FIIಗಳು ಮತ್ತು ಅವರ ರಿಲೇಟೆಡ್ ಇನ್ವೆಸ್ಟರ್ಸ್ 80-90% ವರೆಗೂ ತಮ್ಮ ಹಣವನ್ನು ಹೂಡಿದ್ರು. ಯಾವಾಗ FIIಗಳು ದೊಡ್ಡ ಮೊತ್ತವನ್ನು ಮಾರಾಟ ಮಾಡಿಕೊಂಡು ಅಮೆರಿಕಕ್ಕೆ ತಮ್ಮ ಹಣವನ್ನು ವಾಪಸ್ ತಗೊಂಡು ಹೋದವು, ಆವಾಗ ನಮ್ಮ ಮಾರುಕಟ್ಟೆ 60% ಕೆಳಗೆ ಬಿತ್ತು 10 ತಿಂಗಳಿನಲ್ಲಿ. ಆದರೆ 2022ರ ಸ್ಟೋರಿ ಬೇರೆನೇ ಇದೆ. ಈಗ FIIಗಳು 1,50,000 ಕೋಟಿಯ ವರ್ತ್ ಶೇರನ್ನು ಮಾರ್ಕೊಂಡಿದ್ದಾರೆ. ಆದರೂ ಕೂಡ ಜನವರಿ 1ರಿಂದ ನಿಫ್ಟಿ ಕೆಳಗೆ ಬಿದ್ದದ್ದು 6% ಮಾತ್ರ. ಯಾಕಂತಂದ್ರೆ ಸದ್ಯಕ್ಕೆ 10-15 ವರ್ಷಗಳ ಹಿಂದೆ ಇದ್ದಾಗಿಲ್ಲ. ಈಗ FIIಗಳಿಂದಲೇ ನಮ್ಮ ಮಾರುಕಟ್ಟೆ ನಡೀತಾ ಇಲ್ಲ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್, ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಮಾರುಕಟ್ಟೆಯಲ್ಲಿ ಕೊಳ್ಳುವ ಮತ್ತು ಮಾರುವ ದೊಡ್ಡ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಮತ್ತೊಂದು ವಿಚಾರ, FIIಗಳು ನಿರಂತರವಾಗಿ ಸತತವಾಗಿ ಸೇಲ್ ಮಾಡ್ತಾನೆ ಇರುವುದಿಲ್ಲ. ವರ್ಷಾನುಗಟ್ಲೆ ಕೆಲವು ಸತಿ ಬಂದು ತಗೊಳ್ಳಿಕ್ಕೂ ಪ್ರಾರಂಭ ಮಾಡ್ತಾರೆ. ಆವಾಗ ದೊಡ್ಡ ಅಮೌಂಟ್ ಹಾಕ್ತಾರೆ, ಮತ್ತೆ ಪುನಃ ಮಾರುಕಟ್ಟೆ ಚೇತರಿಕೆಯನ್ನು ಕಾಣ್ತದೆ. ಮತ್ತೊಂದು ವಿಚಾರ, 3-4 ಕೋಟಿ ಹೊಸ ಡಿಮ್ಯಾಟ್ ಅಕೌಂಟ್ಗಳು ಮಾರುಕಟ್ಟೆಗೆ ಬಂದದ್ದೇ ಈಗ 1.5 ವರ್ಷ 2 ವರ್ಷದಿಂದ. ಮತ್ತೆ ಈ ತರ ಡಿಮ್ಯಾಟ್ ಮಾಡಿದವರೆಲ್ಲರೂ ಕೂಡ ಟೆಕ್ ಸಾವಿಯಾಗಿದ್ದಾರೆ. ಅವರ ವಯಸ್ಸು ಅಂದಾಜು 25-35 ಅಂತ ಅಂದಾಜಿಸಲಾಗಿದೆ. ಬೇಕಾದಷ್ಟು ದುಡ್ಡನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ FIIಗಳು ಸೇಲ್ ಮಾಡ್ತಾ ಇದ್ದ ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ ದೊಡ್ಡ ಮಟ್ಟಿನಲ್ಲಿ ಪರ್ಚೇಸು ಮಾಡ್ತಾ ಇದ್ದಾರೆ. ಆಗ್ಲೇ ಹೇಳಿದ ಹಾಗೆ ಇವತ್ತು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಎಲ್ಲರಿಗೂ ಉಪಯುಕ್ತ. ಎರಡನೆಯ ಪ್ರಶ್ನೆ, ಈಸ್ ಇಟ್ ಗುಡ್ ಟು ಇನ್ವೆಸ್ಟ್ ಇನ್ ಕೆಮಿಕಲ್ ಸೆಕ್ಟರ್ ಬಿಟ್ವೀನ್ ಆಲ್ಕೈಲ್ ಅಮೈನ್ಸ್ ಆರ್ ದೀಪಕ್ ನೈಟ್ರೇಟ್, ವಿಚ್ ಇಸ್ ಗುಡ್? ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳನ್ನು ಕೇಳಬೇಡಿ ಅಂತಾನೆ ನಾವು ಹೇಳೋದು. ಯಾಕಂತಂದ್ರೆ ಈ ಫಂಡಮೆಂಟಲ್ ಅನಾಲಿಸಿಸ್ ಏನಿದೆ ಅದನ್ನು ಏನಿದ್ರು ಕೂಡ ನೀವೇ ಮಾಡಬೇಕು. ನಿಮ್ಮ ಹಣ ಅದು ಎಲ್ಲ ವೆಬ್ಸೈಟ್ಗಳಲ್ಲೂ ಸಿಗುತ್ತೆ. ಆದರೆ ನಿಮಗೆ ಒಂದು ಮಾದರಿಯಾಗಿರ್ಲಿ ಅಂತ ಹೇಳಿ ನಿಮ್ಮ ಮುಂದೆ ಈ 2 ಷೇರುಗಳ ಅನಾಲಿಸಿಸ್ ಮಾಡಿದ್ದೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ನಾವು ತಗೊಳ್ಳೋದಿಲ್ಲ ಅಂತಲೂ ಹೇಳಲಿಕ್ಕೆ ಬಯಸ್ತೇನೆ. ಈಗ ಮಾರ್ಕೆಟ್ ಕ್ಯಾಪು ದೀಪಕ್ ನೈಟ್ರೇಟ್ 26,799 ಕೋಟಿ, ಆಲ್ಕೈಲ್ ಅಮೈನ್ಸ್ 14,227 ಕೋಟಿ. 52 ವಾರದ ಹೈಯೆಸ್ಟ್ ದೀಪಕ್ ನೈಟ್ರೇಟ್ 3,020, ಆಲ್ಕೈಲ್ ಅಮೈನ್ಸ್ 4,749, ಲೋ 1,710, 2,732. ಇವತ್ತಿನ ರೇಟು 1,965, ಆಲ್ಕೈಲ್ ಅಮೈನ್ಸ್ 2,786. ಒಂದು ವರ್ಷದಲ್ಲಿ ದೀಪಕ್ ನೈಟ್ರೇಟ್ ಅಲ್ಲಿ 12% ಲಾಭ ಬಂದಿದೆ. ಆಲ್ಕೈಲ್ ಅಮೈನ್ಸ್ ಅಲ್ಲಿ 23% ಮೈನಸ್ ಆಗಿದೆ. 5 ವರ್ಷಕ್ಕೆ ದೀಪಕ್ ನೈಟ್ರೇಟ್ ಅಲ್ಲಿ 69% ಪರ್ ಆನಮ್ ಬಂದಿದೆ. ಆಲ್ಕೈಲ್ ಅಮೈನ್ಸ್ ಅಲ್ಲಿ 77% ಪರ್ ಆನಮ್ ಬಂದಿದೆ. 10 ವರ್ಷ ಲೆಕ್ಕ ತಗೊಂಡ್ರೆ 62 ದೀಪಕ್ ನೈಟ್ರೇಟ್ ಅಲ್ಲಿ, ಆಲ್ಕೈಲ್ ಅಮೈನ್ಸ್ ಅಲ್ಲಿ 64 CAGR ಪ್ರತಿ ವರ್ಷ. ಈಗ ಬೇರೆ ಪ್ಯಾರಾಮೀಟರ್ಸ್, 5 ವರ್ಷದ ಪ್ರಾಫಿಟ್ ಗ್ರೋತ್ ದೀಪಕ್ ನೈಟ್ರೇಟ್ ಅಲ್ಲಿ 87, ಆಲ್ಕೈಲ್ ಅಮೈನ್ಸ್ ಅಲ್ಲಿ 35%. 5 ವರ್ಷದ ಸೇಲ್ಸ್ ಗ್ರೋತ್ ದೀಪಕ್ ನೈಟ್ರೇಟ್ 38, ಆಲ್ಕೈಲ್ ಅಮೈನ್ಸ್ 25. ಡೆಟ್ ಟು ಇಕ್ವಿಟಿ ರೇಷಿಯೋ 0.09 ದೀಪಕ್ ನೈಟ್ರೇಟ್,
ಆಲ್ಕಲಮೈನ್ಸ್ 0.02. ರಿಟರ್ನ್ ಆನ್ ಈಕ್ವಿಟಿ 5 ವರ್ಷದ ಆವರೇಜು ದೀಪಕ್ ನೈಟ್ರೇಟ್ ಅಲ್ಲಿ 34, ಆಲ್ಕಲಮೈನ್ಸ್ ಅಲ್ಲಿ 33. ಈಗ ಎಲ್ಲ ಅಂಕಿ ಅಂಶಗಳು ನಿಮ್ಮ ಮುಂದೆ ಇದ್ದಾವೆ. ಯಾವುದು ಒಳ್ಳೇದು ಅಂತ ಡಿಸೈಡ್ ಮಾಡೋ ಕೆಲಸ ನಿಮ್ದಾಗುತ್ತೆ. ಮತ್ತೆ 6ರಿಂದ 10 ಷೇರುಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಕೆಮಿಕಲ್ ಸೆಕ್ಟರ್ ಅನ್ನು ಕೂಡ ಒಂದು ಶೇರ್ ಆಗಿ ನೀವು ಪರಿಗಣಿಸಬಹುದು. ಆದರೆ ಇದಲ್ಲದೆ ಮತ್ತೊಂದಷ್ಟು ಕೆಮಿಕಲ್ ಶೇರ್ಸ್ಗಳು ಇದಾವೆ. ಉದಾಹರಣೆಗೆ ಟಾಟಾ ಕೆಮಿಕಲ್ಸ್ ಇತ್ಯಾದಿ ಇತ್ಯಾದಿ. ಅವುಗಳನ್ನು ಒಮ್ಮೆ ಕಣ್ಣಾಡಿಸಿ ನೋಡಿ. ಮುಂದಿನ ಪ್ರಶ್ನೆ, ಸೆಪ್ಟೆಂಬರ್ 21 ಬ್ಯಾಚ್ ಸ್ಟೂಡೆಂಟ್ 6% ಲಾಸ್. ಮಂತ್ಲಿ SCP 30,000 ಮಾಡ್ತಾ ಇದ್ದೇನೆ. ಏಷ್ಯನ್ ಪೇಂಟ್, ಪಿಡಿಲೈಟ್, ಟೈಟನ್, ಇನ್ಫಿ, ರಿಲಯನ್ಸ್, ಡಿಮಾರ್ಟ್, ರಿಲ್ಯಾಕ್ಸೋ, ಟಾಟಾ ಎಲ್ಯಾಕ್ಸಿ, IEX, ಹ್ಯಾಪಿಯೆಸ್ಟ್ ಮೈಂಡ್ಸ್ have combination of large, mid, small cap. Any suggestion, comment. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ, ಇಂಟೆಲಿಜೆಂಟ್ ಆಗಿದ್ದೀರಿ ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಮ ಕಾರ್ಯಾಗಾರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತಲೂ ಗೊತ್ತಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ಸದ್ಯಕ್ಕೆ ನೋಡಿದ್ರೆ ಚೆನ್ನಾಗಿದೆ, ಆದರೆ ನೀವು 3 ತಿಂಗಳಿಗೆ ಒಂದ್ಸರಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ನೋಡ್ಕೊಂಡು ಹೋಗ್ಬೇಕು. 6% ಲಾಸ್ ಅಂತ ಹೇಳಿದ್ರಿ, ಏನೂ ಭಯ ಇಲ್ಲ. ಯಾಕಂತಂದ್ರೆ ನಿಮ್ಮ ದೃಷ್ಟಿ 5, 10, 15 ವರ್ಷ ಇರಬೇಕೆ ವಿನಃ 6 ತಿಂಗಳು 3 ತಿಂಗಳು ಅಲ್ವೇ ಅಲ್ಲ. ಆದ್ದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮುಂದಿನ ಪ್ರಶ್ನೆ, ಹರೀಶ್ ಎನ್, ವಯಸ್ಸು 30, ಕಳೆದ 6 ತಿಂಗಳಿಂದ ನಾನು SCP ಮಾಡ್ತಾ ಇದ್ದೇನೆ. ಟಾಟಾ ಮೋಟಾರ್ಸ್, ಟಾಟಾ ಪವರ್, ಟೈಟನ್, ಇನ್ಫೋಸಿಸ್, ಟಾಟಾ ಸ್ಟೀಲ್ 9% ಲಾಸು. ಶಲ್ ಐ ಕಂಟಿನ್ಯೂ? ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಹರೀಶ್ ಅವರು ನಮ್ಮ ಕಾರ್ಯಾಗಾರವನ್ನು ತಗೊಂಡಿಲ್ಲ. ಯಾಕಂತಂದ್ರೆ ಲಾಂಗ್ ಟರ್ಮಿಗೆ ಹಾಕ್ತೇನೆ ಅಂತ ಹೇಳಿದ ಮೇಲೆ ನೀವು ನನ್ನ ಹತ್ರ ಶಲ್ ಐ ಕಂಟಿನ್ಯೂ ಅಂತ ಕೇಳಬಾರ್ದು. ಮತ್ತೆ ಷೇರಿನ ಸೆಲೆಕ್ಷನ್ ಅಲ್ಲಿ ಕೂಡ ಕೆಲವು ಮಿಸ್ಟೇಕ್ಗಳನ್ನು ತೋರಿಸ್ತಾ ಇದ್ದೇನೆ. ಹರೀಶ್ ಅವರು ಅವರದೇ ಆದಂತ ರಿಸರ್ಚ್ ಅನ್ನು ಮಾಡಿ ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಸೇರ್ಕೊಳ್ತಾರೆ ಅನ್ನುವಂತ ಅಭಿಪ್ರಾಯ ನಂದು. ನಮ್ಮ ಕಾರ್ಯಾಗಾರದಲ್ಲಿ 30 ಗಂಟೆಗಳ ಪಾಠ ಇದೆ ಇದರ ಮೇಲೆ. ಮತ್ತೆ ಟಾಟಾ ಮೋಟಾರ್ಸು ಸತತವಾಗಿ ಲಾಸ್ ಅಲ್ಲಿದೆ, ಟಾಟಾ ಪವರು ಸುಮಾರಾಗಿದೆ, ಟೈಟನ್ ಚೆನ್ನಾಗಿದೆ, ಇನ್ಫೋಸಿಸ್ ಚೆನ್ನಾಗಿದೆ, ಟಾಟಾ ಸ್ಟೀಲ್ ಒಂದು ಸೈಕ್ಲಿಕಲ್ ಸ್ಟಾಕ್. ಯಾಕಂತಂದ್ರೆ ಒಮ್ಮೆ ಮೇಲಕ್ಕೆ ಹೋಗುತ್ತೆ, ಕೆಲವು ವರ್ಷಗಳು ಕೆಳಕ್ಕೆ ಹೋಗ್ತವೆ. ಆ ತರದ ರಿಸ್ಕ್ ಅಪಿಟೈಟ್ ಇದ್ರೆ ತಗೊಳ್ಬಹುದು. ಮತ್ತೆ ಶಲ್ ಐ ಕಂಟಿನ್ಯೂ ಅಂತ ಕೇಳಿದಿರಿ. ಎಲ್ಲಿಯವರೆಗೆ ನಿಮಗೆ ಷೇರು ಮಾರುಕಟ್ಟೆಯ ಮುಂದಿನ ದಿನಗಳ ಸ್ಟೋರಿ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಗೊತ್ತಿದೆಯೋ ಅಲ್ಲಿವರೆಗೆ ಈ ಪ್ರಶ್ನೆಯನ್ನು ನೀವು ಕೇಳೋದಿಲ್ಲ. ಆದ್ದರಿಂದ ನನ್ನ ಸಲಹೆ, ದಯವಿಟ್ಟು ನಿಮ್ಮ ಪೋರ್ಟ್ಫೋಲಿಯೋನ ಇನ್ನೊಮ್ಮೆ ನೋಡಿ. ಮುಂದಿನ ಪ್ರಶ್ನೆ, ಸರ್ ಏಜ್ 30, ವಾಚಿಂಗ್ ಯೋರ್ ವಿಡಿಯೋಸ್ ಡೈಲಿ. ಮತ್ತೆ ಲಾಂಗ್ ಟರ್ಮಿಗೆ HDFC ಬ್ಯಾಂಕು, ವಿಪ್ರೋ, ಮ್ಯಾರಿಕೋ, IEX, ಟೈಟನ್, ಏಷ್ಯನ್ ಪೇಂಟ್ಸ್, ತತ್ವ ಅದೆಲ್ಲ ಹಾಕಿದ್ದೇನೆ. ನನ್ನ ಪೋರ್ಟ್ಫೋಲಿಯೋ ಹೇಗಿದೆ? ಇಂತಹ ಪ್ರಶ್ನೆಗಳನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತಂದ್ರೆ, ಅಂದಾಜು ನಮ್ಮ ಚಾಟ್ ಬಾಕ್ಸ್ ನಲ್ಲಿರುವ ಪ್ರಶ್ನೆಗಳಲ್ಲಿ 60% ಇಂಥದ್ದೇ ತಪ್ಪು ಪ್ರಶ್ನೆಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನೀವು ಏನಿದ್ದರೂ ಕೂಡ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೀವೇ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಹಣ ನಿಮ್ಮದು, ಆಯ್ಕೆ ನಿಮ್ಮದು, ಸರ್ಕಾರನು ಅದೇ ತರನೇ ಹೇಳುತ್ತೆ. ಯಾರು ಯಾರಿಗೂ ಕೂಡ ಇಂತಹ ಶೇರ್ ಅನ್ನು ತಗೊಳ್ಳಿ ಅಂತ ಹೇಳಬಾರ್ದು. ಆಮೇಲೆ ಮೇಲು ನೋಟಕ್ಕೆ ಕಾಣಿಸುತ್ತೆ HDFC ಬ್ಯಾಂಕು ಎರಡೂ ಕೂಡ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಲ್ಲೇ ಬರುತ್ತೆ. ಆಗ್ಲೇ ಹೇಳಿದ ಹಾಗೆ ಒಂದು ಕ್ಷೇತ್ರದಲ್ಲಿ ಒಂದೇ ಶೇರು, ಮತ್ತೆ 8ರಿಂದ 10 ಕ್ಷೇತ್ರಗಳು. ಇದರಿಂದ ನೀವು ತಪ್ಪು ಮಾಡಿದ್ದೀರಿ ಅಂತ ಮೇಲು ನೋಟಕ್ಕೆ ಹೇಳ್ತಾ ಇದ್ದೇನೆ. ಹಾಗೇನೆ ಮುಂದಿನ ಪ್ರಶ್ನೆಗೂ ಹೋಗ್ತಾ ಇದ್ದೇನೆ. ಹಾಯ್ ಸರ್, ನಮಸ್ತೆ. November 2021 batch. In my portfolio are the following shares: Asian Paint, HDFC Bank, Infosys, Titan, Reliance, BSC, Adani Wilmar. Can I continue? ನೀವು ನಮ್ಮ ಕಾರ್ಯಾಗಾರ ನವೆಂಬರ್ನಲ್ಲಿ ತಗೊಂಡಿದ್ದೀನಿ ಅಂತ ಹೇಳಿದ್ರು ಕೂಡ ನನಗೆ ಭಯ ಏನು ಅಂತಂದ್ರೆ ನೀವು ಸರಿಯಾಗಿ ಕೇಳಿಸ್ಕೊತಾ ಇಲ್ಲ. 6ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 6ರಿಂದ 10 ಮುಂಚೂಣಿಯಲ್ಲಿರುವ ಷೇರುಗಳು ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಅದಾನಿ ವಿಲ್ಮರ್ ಅದರ ಬಗ್ಗೆ ನಾವು ಮೊನ್ನೆ ವಿಡಿಯೋ ಮಾಡಿದ್ವಿ.
ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿರಲಿಲ್ಲ. BSE ಬಹಳ ಸಣ್ಣ ಶೇರ್ ಆಯಿತು. ಉಳಿದ ಷೇರುಗಳೆಲ್ಲ ಸರಿ ಇದೆ, ಆದರೆ ನಿಮ್ಮ ಹಣವನ್ನು ಇನ್ನೊಂದಷ್ಟು ಡೈವರ್ಸಿಫೈ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ. ನಮಸ್ತೆ ಸರ್, ಆಫ್ಟರ್ ವಾಚಿಂಗ್ ಯುವರ್ ವಿಡಿಯೋಸ್ started SCP in the following: RIL, L&T, Titan, HDFC Bank, Tata Motors, Mphasis, Infosys ಎರಡು IT ಟೆಕ್ನಾಲಜಿ ಕ್ಷೇತ್ರದಿಂದ ಬಂದದ್ದು. ಒಂದು ಕ್ಷೇತ್ರಕ್ಕೆ ಎರಡು ಶೇರ್ ಇಲ್ಲ, ಯಾವುದಾದ್ರೂ ಒಂದು. ಟಾಟಾ ಮೋಟಾರ್ಸ್ ಪೆರೆನಿಯಲ್ ಆಗಿ ಸತತವಾಗಿ ನಿರಂತರವಾಗಿ ಲಾಸ್ ಅಲ್ಲಿದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಆದ್ದರಿಂದ ಯೋಚನೆ ಮಾಡಿ ತಗೊಳ್ಬೇಕಾಗುತ್ತೆ. ಪ್ರಾಫಿಟ್ ಬಂದ್ರೆ ನಿಮ್ಮ ಪುಣ್ಯ. ಆದ್ದರಿಂದ ಇನ್ನೂ ಸ್ವಲ್ಪ ಸಂಶೋಧನೆ ನಡೆಸಿ ಅಂತ ನಿಮಗೆ ಸಲಹೆ ಕೊಡ್ತಾ ಇದ್ದೇನೆ. ಇವತ್ತು ಇದೇ ತರದ 5 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟೆ. ಇನ್ನು ಮುಂದೆ ಇಂತಹ ಪ್ರಶ್ನೆಗಳನ್ನು ಕೇಳಬೇಡಿ. ಈ ಪ್ರಶ್ನೆಗೆ ಉತ್ತರ ನಿಮಗೆ ಮಾತ್ರ ಇಂಟ್ರೆಸ್ಟ್ ಇರುವಂತಹದ್ದು, ಬಾಕಿಯವರಿಗೆ ಅದರ ಮೇಲೆ ಗಮನ ಇರುವುದಿಲ್ಲ. ನೀವು ಯಾವ ತರದ ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಡಾಕ್ಟರ್ ಭರತ್ ಚಂದ್ರ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಆಗ ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಮಾತಾಡಬಹುದು. ಅದನ್ನು ಬಿಟ್ಟು ಈ ಷೇರು ತಗೊಳ್ಳೋ, ಆ ಷೇರು ತಗೊಳ್ಳೋ, ಈ ಷೇರು ಹೋಲ್ಡ, ಬಯ್ಯ, ಸೆಲ್ಲ ಅಂತ ಕೇಳಿದ್ರೆ ಮುಂದಿನ ಸತಿ ಇವುಗಳಿಗೆ ಉತ್ತರವನ್ನು ಕೊಡುವುದಿಲ್ಲ ಅನ್ನುವ ಕಾರಣದಿಂದ ಈ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಟೈಪ್ ಮಾಡಿ. ಈ ವಿಡಿಯೋ ನನ್ನ ಸೇವೆ. ನೀವು ಕೂಡ ಈ ವಿಡಿಯೋನ ಈ ತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡುವುದರಿಂದ ನಿಮ್ಮ ಸೇವೆಯಲ್ಲಿ ಕೂಡ ನೀವು ಸಾರ್ಥಕತೆಯನ್ನು ಪಡೆಯಬಹುದು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.